ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ನ ಯಾರು ಮಿಸ್ ಮಾಡ್ಕೋಬೇಡಿ. ಇದೊಂದು ಪವರ್ಫುಲ್ ಸ್ವಿಚ್ ವರ್ಡ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ನೀವು ತಮ್ಲೈನ್ ಅಲ್ಲಿ ನೋಡಿರ್ತೀರಾ, ವೂಲ್ಫ್ ಮ್ಯಾಜಿಕ್. ವೂಲ್ಫ್ ಮ್ಯಾಜಿಕ್ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಆಗ್ತಾ ಇದೆ ನಮ್ಮ ಲೈಫ್ ಅಲ್ಲಿ ಅಂತ ಅಂದ್ರೆ ಅದ್ ನಂಬಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ವೂಲ್ಫ್ ಮ್ಯಾಜಿಕ್ ವರ್ಕ್ ಆಗ್ತಾ ಇದೆ. ಸೊ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ ಲೈಫ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಯಾವಾಗ್ಲೂ ನೆಗೆಟಿವ್ ಆಗಿರೋದು ಅದೆಲ್ಲ ಇರೋದ್ಕಿಂತ ಪಾಸಿಟಿವ್ ಆಗಿ ತಗೊಳ್ಳಿ. ಎಲ್ಲ ಪಾಸಿಟಿವ್ ಆಗಿ ತಗೊಂಡಾಗ್ಲೇ ನಾವ್ ಏನೇ ಒಂದ್ ಮಾಡಕ್ಕಾದ್ರೂ ಸಾಧ್ಯ. ಇದಾಗುತ್ತಾ, ಏನೋ ಹೇಳ್ತಿದ್ದಾಳೆ ಅನ್ನೋದ್ಕಿಂತ ಹೌದಲ್ವಾ, ಒಂದ್ಸಲ ನೋಡೋಣ, ಮಾಡೋಣ, ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡ್ಬೇಕು. ಹಿಂಗ್ ಮಾಡ್ದಾಗ್ಲೇನೆ ನಮಗೂ ಗೊತ್ತಾಗೋದು ಏನು ಅದ್ರದ್ದು ವ್ಯಾಲ್ಯೂ ಅಂತ ಅನ್ಬಿಟ್ಟು. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೂಲ್ಫ್ ಮ್ಯಾಜಿಕ್ ಅನ್ನೋದು ನಾನ್ ಹೇಗ್ ತಿಳ್ಕೊಂಡೆ ಅಂದ್ರೆ, ನಾನು ರೀಸೆಂಟ್ ಆಗೇ ತಿಳ್ಕೊಂಡಿದ್ದು ವೂಲ್ಫ್ ಮ್ಯಾಜಿಕ್ ಬಗ್ಗೆ. ನನ್ಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ನಾರ್ಮಲ್ ಆಗಿ ನಾನು ಕಾರಲ್ಲೆಲ್ಲ ಬರ್ಬೇಕಾದ್ರೆ ಆರ್ ಜೆ ರಾಜೇಶ್ ಅವ್ರದ್ದು ಪಾಡ್ಕಾಸ್ಟ್ ಎಲ್ಲ ನೋಡ್ತಾ ಇರ್ತೀನಿ. ಅವ್ರು ಚೆನ್ನಾಗಿ ಪಾಡ್ಕಾಸ್ಟ್ ಎಲ್ಲ ನೆಡ್ಸ್ಕೊಂತಾ ಇರ್ತಾರೆ. ಎಷ್ಟೋ ವಿಷಯಗಳನ್ನ ನಾವು ಅದರಿಂದ ಕಲ್ತಿದೀವಿ ಅಂತಾನೆ ಹೇಳ್ಬೋದು. ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ವಿಷಯಗಳು ನಮ್ಗೆ ಗೊತ್ತಿರಲ್ಲ. ಈ ತರ ಎಷ್ಟೊಂದ್ ಜನದ ಪಾಡ್ಕಾಸ್ಟ್ ಮಾಡಿದಾಗ ಒಂದೊಂದೇ ವಿಷಯಗಳು ಎಲ್ಲಾರಿಂದನೂ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವ್ರದ್ದು ಒಂದು ಚಾನೆಲ್ ಇಂದ. ಅವ್ರ ಚಾನೆಲ್ ಅಲ್ಲಿ ಆರ್ ಜೆ ಶ್ರುತಿ ಅವರು ಒಂದು ವೂಲ್ಫ್ ಮ್ಯಾಜಿಕ್ ಬಗ್ಗೆ ಹೇಳ್ತಾರೆ. ಅವಾಗ ನನ್ಗೆ ಇನ್ಸ್ಪೈರ್ ಆಗುತ್ತೆ, ಇದು ನಾನ್ ಮಾಡ್ಬೇಕು, ಅದು ಪಾಸಿಟಿವ್ ಆಗಿ ತಗೊಬೇಕು ಅಂತ ಅನ್ಬಿಟ್ಟು ಈ ವೂಲ್ಫ್ ಮ್ಯಾಜಿಕ್ ಬಗ್ಗೆ ನಾನು ಟ್ರೈ ಮಾಡೋಣ, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಅಂತ ಅನ್ಬಿಟ್ಟು ಈ ವೂಲ್ಫ್ ಮ್ಯಾಜಿಕ್ ಇಂದ ಒಂದೇ ಒಂದು ಟ್ರೈ ಮಾಡಿದೆ. ಹೆಲ್ಪ್ ನ ಕೇಳ್ಕೊಂಡೆ. ಏನಂತ ಅಂದ್ರೆ, ನಮ್ಮ ಮನೇಲಿ ರಿಮೋಟ್ ಕಳ್ದೋಗಿ ಆಲ್ಮೋಸ್ಟ್ 2 months ಆಗಿತ್ತು. 2 months ಇಂದಾನು ನಾನು ಎಷ್ಟು ಹುಡ್ಕಿದೀನಿ ಅಂತ ಅಂದ್ರೆ, ಯಪ್ಪ, ಮನೆ ಎಲ್ಲ ಕ್ಲೀನ್ ಎಲ್ಲ ಮಾಡ್ಬಿಟ್ಟಿದೀನಿ ಆ ಹುಡ್ಕಕ್ ಹೋಗಿ. ಅಷ್ಟ್ರ ಮಟ್ಟಿಗೆ ಹುಡುಕಿದೀನಿ. ನಾನು ಹುಡುಕಿದೀನಿ, ನನ್ನ ಹಸ್ಬೆಂಡ್ ಹುಡುಕಿದ್ದಾರೆ, ಕೊನೆಗೆ ನನ್ನ ಮಗನ್ ಕೈಲೂ ಹುಡುಕ್ಸಿದೀನಿ. ಈ ಕೆಲವೊಂದ್ ಜಾಗದಲ್ಲಿ ಮಂಚದ ಕೆಳಗಡೆ ಎಲ್ಲ ಹೋಗಿ ಅವನ ಕೈಲೂ ಎಲ್ಲ ಹುಡುಕ್ಸಿದೀನಿ. ಆದ್ರೆ ನನ್ಗೆ ಎಲ್ಲೂ ಸಿಕ್ತಿರ್ಲಿಲ್ಲ. ಆಲ್ಮೋಸ್ಟ್ 2 months ಇಂದ ನಾನು ಹುಡುಕಿ ಈಗ ನನಗೇನ್ ಸಿಕ್ತಲ್ಲ ರಿಮೋಟು, ಅದೇ ಜಾಗದಲ್ಲಿ ಇಲ್ಲ ಅಂತ ಅಂದ್ರೂ ಅದೆಷ್ಟು ಸಲ ನೋಡಿದೀನೋ ಲೆಕ್ಕನೇ ಇಲ್ಲ. ಅಷ್ಟು ಸಲ ಆ ಜಾಗದಲ್ಲಿ ನೋಡಿದೀನಿ, ಆದ್ರೂ ನನಗೆ ಸಿಗ್ತಾ ಇರ್ಲಿಲ್ಲ. ಈ ವೂಲ್ಫ್ ಮ್ಯಾಜಿಕ್ ಅನ್ನೋದು ಏನಿದೆ, ಅದ್ರ ಜೊತೆಗೆ ಇನ್ನೊಂದು ವೀರ್ಯಾರ್ಜುನ ಅಂತ ಅನ್ಬಿಟ್ಟು ಒಂದು ಮಂತ್ರ ಇದೆ. ಅದನ್ನು ಕೂಡ ನಾನು ಪ್ರೇಯರ್ ಮಾಡ್ಬೇಕಾದ್ರೆ ವೂಲ್ಫ್ ಹೆಲ್ಪ್ ಮತ್ತೆ ವೀರ್ಯಾರ್ಜುನ ಎರಡು ಅದು ಪ್ರೇಯರ್ ಒಟ್ಟಿಗೆ ಇದೊಂದು 10 minutes, ಅದೊಂದು 10 minutes ಆ ತರ ಪ್ರೇಯರ್ ಮಾಡಿದೆ. ನೆಕ್ಸ್ಟ್ ಅದನ್ನ ಯೂಟ್ಯೂಬ್ ಅಲ್ಲಿ ಮಂತ್ರ 108 ಆ ತರ ಎಲ್ಲ ಇದೆ, ಅದನ್ನ ಕೇಳ್ದಾಗ ನನ್ಗೆ ಒಂಥರ ಶಾಕ್ ಆಗೋಯ್ತು. ಯಾಕಂದ್ರೆ ನಾನೊಂದು ಬ್ಯಾಗ್ ಇಟ್ಟಿದೆ. ಬ್ಯಾಗ್ ಏನಾಯ್ತು, ನಾನು ಪ್ರೇಯರ್ ಮಾಡ್ಬೇಕಾದ್ರೆ ಬಿದ್ದೋಯ್ತು. ಸರಿ, ಬಿದ್ದೋಯ್ತಲ್ಲ ಅಂತ ಮತ್ತೆ ಆ ಬ್ಯಾಗ್ನ ಅಲ್ಲೇ ಇಡಕ್ ಹೋದೆ. ನಂಗೆ ಮತ್ತೆ ಆ ಜಾಗದಲ್ಲಿ ಇಡಕ್ ಆಗ್ಲೇ ಇಲ್ಲ. ಸರಿ ಬಿಡು ಅಂದ್ಬಿಟ್ಟು ಕೆಳಗೆ ಇಟ್ಟೆ. 2 days ಕೆಳಗೆ ಇಟ್ಟಿದೀನಿ. ನನ್ ಮಂತ್ರ ಹೇಳ್ಬೇಕಾದ್ರೇನೆ ನನ್ಗೆ ಯೂನಿವರ್ಸ್ ನಂಗೆ ತಿಳಿಸಿದೆ ಈ ಜಾಗದಲ್ಲಿ ಇದೆ ಅಂತ. ಬಟ್ ನನ್ಗೆ ಅದು ಐಡಿಯಾನೇ ಇಲ್ಲ. ಬ್ಯಾಗ್ ಇಡಕ್ ಹೋದೆ, ಆಗ್ಲಿಲ್ಲ. ಸರಿ ಅಂದ್ಬಿಟ್ಟು ಆ ಬ್ಯಾಗ್ನ ನಾನು ಕೆಳಗಿಟ್ಟೆ. 2 days ಕೆಳಗಿಟ್ಟೆ. ಅಯ್ಯೋ, 2 days ಇಂದ ಕೆಳಗೆ ಇಟ್ಬಿಟ್ಟಿದ್ದೀನಲ್ಲ, ಮೇಲ್ಗಡೆ ಸಜ್ಜಾ ಮೇಲೆ ಎತ್ತಿಟ್ಬಿಡೋಣ ಬ್ಯಾಗ್ನ, ಇಲ್ಲೆಲ್ಲ ಗಲೀಜಾಗುತ್ತೆ ಅಂದ್ಬಿಟ್ಟು ಬ್ಯಾಗ್ನ ಎತ್ತಿಟ್ಟೆ. ಬ್ಯಾಗ್ ಎತ್ತಿಟ್ಟಂದ್ಮೇಲೆ ನಾನು ಕಲರ್ದು ಬಾಕ್ಸ್ ಇಟ್ಕೊಂಡಿದ್ದೀನಿ ರೂಮಲ್ಲಿ. ಅದನ್ನ ತುಂಬಾ ಮುಂದೆ ಬಂದ್ಬಿಟ್ಟಿತ್ತು. ಸರಿ, ಹಿಂದೆ ಜರುಗ್ಸೋಣ ಅಂತ ಅನ್ಬಿಟ್ಟು ಅದೇ ಬ್ಯಾಗ್ ಇಟ್ಟಿದ್ನಲ್ಲ, ಬಿದ್ದಾಗ ಫುಲ್ ಮುಂದೆ ಬಂದಿತ್ತು. ಅದು ಸರಿ ಹಿಂದೆ ಜರುಗ್ಸೋಣ ಅಂತ ಜರ್ಸಕ್ ಹೋದಾಗ ಅದು ಹೋಗ್ತಾನೆ ಇರ್ಲಿಲ್ಲ. ಚಾಪೆ ಅಡ್ಡ ಆಗಿತ್ತು. ಸರಿ, ಆ ಚಾಪೆ ತೆಗಿಯೋಣ ಅಂತ ಹಿಂಗೆ ಚಾಪೆ ತೆಗಿತೀನಿ, ರಿಮೋಟ್ ಅಲ್ಲೇ ಇದೆ. ಎಷ್ಟು ಸಲ ಚಾಪೆ ತೆಗ್ದು ನಾನು ನೋಡಿದೀನಿ ಗೊತ್ತಾ? ಎಷ್ಟು ಸಲ ಅಂದ್ರೆ ನನ್ ಲೆಕ್ಕನೆಲ್ಲ ಚಾಪೆ ತೆಗ್ದು ಅಲ್ಲೆಲ್ಲ ನೋಡಿ, ಆ ಬಾಕ್ಸ್ ಕೆಳಗಡೆ ಎಲ್ಲಾನು ನೋಡಿದೀನಿ. ಆದ್ರೂ ನನ್ಗೆ ಸಿಕ್ತೇ ಇರೋ ಒಂದು ರಿಮೋಟು 2 months ಇಂದ ಈ ವೂಲ್ಫ್ ಮ್ಯಾಜಿಕ್ ಹಾಗೆ ವೀರಾರ್ಜುನದೊಂದು ಮಂತ್ರ ಏನಿದ್ಯಾ ಅದರಿಂದ ವರ್ಕ್ ಆಯ್ತು ಅಂದ್ರೆ ನನ್ಗೊಂಥರ ಶಾಕ್ ಆಯ್ತು. ಅದು ನಾನು ಯಾವಾಗ ಮಂತ್ರ ಹೇಳ್ತಾ ಇದ್ದೆ ಅದೇ ಟೈಮಲ್ಲಿ ಆ ಬ್ಯಾಗ್ ಬೀಳ್ಬೇಕಾ, ಅದೇ ಟೈಮಲ್ಲಿ
ಅದು 2 ಡೇಸ್ ಆದ್ಮೇಲೆ ನನ್ಗೆ ಸಿಕ್ಕಿದ್ದು ಅಂದ್ರೆ ರಿಮೋಟ್ ಸಿಕ್ಕಿದ್ದು. ಬಟ್ ನಾನು ಅವಂತ ಹೇಳ್ಬೇಕಾದ್ರೆ ಈ ಜಾಗದಲ್ಲಿ ಇದೆ ಅಂತ ಯೂನಿವರ್ಸ್ ಒಂದ್ ಸಿಗ್ನಲ್ ಕೊಟ್ಟಲ್ಲ ನನ್ಗೆ. ಒಂಥರ ಹೆಂಗೆ ಸಿಕ್ಕಿದ ತಕ್ಷಣ ಮೈಯಲ್ಲಿ ರೋಮ ಎಲ್ಲ ಹಾಗಾಗೆ ನಿಂತ್ಕೊಳಕ್ ಸ್ಟಾರ್ಟ್ ಆಯ್ತು. ಯಪ್ಪ ಎಷ್ಟು ಪವರ್ಫುಲ್ ಅಲ್ವಾ ಅಂತ ಅನ್ಬಿಟ್ಟು. ಈಗ ಇದೇ ತರ ಎಷ್ಟೊಂದು ವಿಷಯಗಳಲ್ಲಿ ನನಗೆ ವರ್ಕ್ ಆಗಿದೆ. ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿರೋದು. ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳಕ್ ಆಗಲ್ಲ, ಕೆಲವೊಂದು ಪರ್ಸನಲ್ ಇರುತ್ತೆ. ಅದ್ರಲ್ಲೂ ಕೂಡ ನನ್ಗೆ ಎಲ್ಲ ವರ್ಕ್ ಆಗಿದೆ. ಸೊ ಅದ್ರಿಂದ ನನ್ನ ಯೂಟ್ಯೂಬ್ ಫ್ಯಾಮಿಲೀಸ್ಗೂ ಕೂಡ ಹೇಳೋಣ, ಅವರು ಒಂದು ಟ್ರೈ ಮಾಡ್ಲಿ ಅಂತ ಅನ್ಬಿಟ್ಟು ಈ ಟಾಪಿಕ್ ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನೊಂದ್ ಏನಂತ ಅಂದ್ರೆ, ನೀವು ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಇವ್ರಿಗೆ ಹಿಂಗ್ ಆಗೋಯ್ತು, ನನ್ ಕೈಯಲ್ಲಿ ಆಗಲ್ಲ, ನಾನ್ ಮಾಡಲ್ಲ, ಆ ತರ ಏನಾದ್ರು ನಿಮ್ ಮೈಂಡ್ ಸೆಟ್ ಇದ್ರೆ ಯಾವ್ದೇ ಕಾರಣಕ್ಕೂ ನೀವು ಮಾಡಕ್ ಆಗಲ್ಲ. ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ನೀವ್ ಯಾವಾಗ್ಲೂ ಪಾಸಿಟಿವ್ ಆಗಿರ್, ಸಿಗುತ್ತೆ, ಅಲ್ಲಿದೆ, ಆ ವಸ್ತು ಇದೆ, ನಂಗೆ ಸಿಗುತ್ತೆ, ಇಲ್ಲ ನನಗ್ ಬೇಕು, ನನ್ನ ಹತ್ರ ಇದೆ, ಇದೆ ಆಲ್ರೆಡಿ ಇದೆ, ಈ ತರ ಫೀಲ್ ಮಾಡ್ಬೇಕು ಯಾವಾಗ್ಲೂ. ಹೊತ್ತು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಬೇಡ, ನನ್ಗೆ ಅದ್ ಬೇಡ, ನನ್ ಕೈಲ ಆಗಲ್ಲ ಅಂತ ಕೂತ್ರೆ ಲೈಫ್ ಲಾಂಗ್ ಯಾವ್ದೇ ಕಾರಣಕ್ಕೂ ನೀವೇನು ಮಾಡಕ್ಕಾಗಲ್ಲ. ಯಾವಾಗ್ಲೂ ಪಾಸಿಟಿವ್ ಆಗಿದ್ದು, ಯಾವಾಗ್ಲೂ ಎನರ್ಜಿ ಆಗಿರ್ಬೇಕು. ಹಂಗಿದ್ದಾಗ ಮಾತ್ರ ಏನೇ ಒಂದು ಮಾಡ್ತೀನಿ ಅಂದ್ರೆ ಸಕ್ಸಸ್. ಹಾಗೆ ಒಂದು ಲಕ್ ಕೂಡ ನಮ್ ಜೊತೆ ಇರ್ಬೇಕು. ನಾವ್ ಏನೇ ಮಾಡ್ತೀವಿ ಅಂದ್ರೂ ಲಕ್ ಕೂಡ ಜೊತೆಲಿ ಇರ್ಬೇಕು. ಆ ಲಕ್ ಸಿಗ್ಬೇಕು ಅಂತಂದ್ರೆ ನಾವು ಕಷ್ಟ ಪಡ್ಬೇಕಲ್ವಾ. ಕಷ್ಟ ಪ್ಲಸ್ ಎಲ್ಲಾನು ಸಮವಾಗಿರ್ಬೇಕು. ಎಲ್ಲ ಸಮವಾಗಿದ್ದಾಗ್ಲೇ ನಾವೇನೋ ಒಂದು ಸಕ್ಸಸ್ ಮಾಡ್ತೀವಿ ಅಂದ್ರೆ, ಏನೇ ಒಂದು ಈ ತರ ಮಂತ್ರಗಳು ವರ್ಕ್ ಆಗುತ್ತೆ ಅಂದ್ರೂ ಇದು. ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ, ಕೆಲವ್ರು ಆಗದೇ ಇಲ್ಲ, ನಾನು ಎಷ್ಟೇ ಟ್ರೈ ಮಾಡ್ತಾ ಇದೀನಿ, ಎಷ್ಟೇ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ನಂಗೆ ಆಗ್ತಾ ಇಲ್ಲ ಇದು ಅಂತ ಅಂದ್ರೆ, ಅದ್ ಏನಂದ್ರೆ ಹಿಂದಿನ ಜನ್ಮದ ಕರ್ಮಗಳು ಅನ್ನೋದು ಇರತ್ತಲ್ವಾ, ಇಷ್ಟು ದಿನ ಅಂತ ಇರತ್ತೆ, ಅದು ತೀರ್ಬೇಕು. ನೀವ್ ಎಷ್ಟೇ ಪ್ರಯತ್ನ ಪಟ್ರು ಕೆಲವೊಂದ್ಸಲ ಅದ್ ತೀರ್ಬೇಕು. ಅದ್ ತೀರ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇದನ್ನ ಪ್ರಯತ್ನ ಪಡ್ತಾ ಇರ್ಬೇಕು. ಇಂತ ಮಂತ್ರ, ಈ ತರ ಸ್ವಿಚ್ ವರ್ಡ್ಸ್ ಆಗ್ಲಿ, ಇಲ್ಲ ಮಂತ್ರಗಳಾಗ್ಲಿ, ದೇವ್ರ ಮಂತ್ರಗಳಾಗ್ಲಿ, ಇಲ್ಲ ಶ್ಲೋಕಗಳಾಗ್ಲಿ ಹೇಳ್ತಾ ಹೇಳ್ತಾ ಆ ಪಾಪಗಳನ್ನೆಲ್ಲ ನೀವು ಕಳ್ಕೊಂತಾ ಇರ್ಬೇಕು. ಎಲ್ಲ ಕಳ್ಕೊಂಡಾಗ್ಲೇ ತಾನೇ ನೆಕ್ಸ್ಟ್ ನಮ್ಗೆ ಒಂದೊಳ್ಳೆ ಫ್ಯೂಚರ್ ಸಿಗೋದು, ಒಂದೊಳ್ಳೆ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗೋದು. ಎಲ್ಲಾನು ಮಾಡ್ಬೇಕು. ಏನೂ ಮಾಡ್ದೆ ನಂಗೆ ಆಗಲ್ಲ ಅಂತ ಅಂದ್ರೆ ಏನೂ ಆಗಲ್ಲ. ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಇಂದ ಥಿಂಕ್ ಮಾಡಿ, ನನ್ ಕೈಲಿ ಆಗುತ್ತೆ ಅಂತ ಥಿಂಕ್ ಮಾಡಿ, ಎಲ್ಲಾನು ಆಗುತ್ತೆ. ಆ ವೂಲ್ಫ್ ಮ್ಯಾಜಿಕ್ ಅನ್ನೋ ಒಂದು ಸ್ವಿಚ್ ವರ್ಡ್ ಏನಿದೆ, ಅದನ್ನ ಆನ್ಲೈನ್ ಅಲ್ಲಿ ಬೇರೆ ಬೇರೆಯವರೆಲ್ಲರೂ ಪೋಸ್ಟ್ ಮಾಡಿರ್ತಾರೆ. ಎಲ್ಲಾನು ಸರ್ಚ್ ಮಾಡಿ ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ತಿಳ್ಕೊಂಡು ಅದ್ರ ಬಗ್ಗೆ ನಿಮ್ಮ ಏನ್ ಸಿಗ್ಬೇಕು ಅನ್ಕೊಂಡಿರ್ತೀರ, ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ, ಅದ್ರ ಮೇಲೆ ಪ್ರಯೋಗ ಮಾಡಿ ಅಂತ ಹೇಳ್ತಾ, ಸ್ವಿಚ್ ವರ್ಡ್ ಏನು ಅಂತ ಅಂದ್ರೆ, ಒಂದು ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ, ಇದನ್ನಾದ್ರೂ ಹೇಳ್ಬೋದು. ಇಲ್ಲ ವೂಲ್ಫ್ ಹೆಲ್ಪ್ ಈ ತರ ಚಾಂಟ್ ಮಾಡ್ಬೋದು. 108 ಈ ತರ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ತಾನೆ ಇರೋದು. ಇಲ್ಲ ಅಂತ ಅಂದ್ರೆ ಒಂದು ಬುಕ್ ಅಲ್ಲಿ ಕುತ್ಕೊಂಡು ವೂಲ್ಫ್ ಹೆಲ್ಪ್ ಅಂತ ಬರೆಯೋದು. ವೂಲ್ಫ್ ಹೆಲ್ಪ್ಗೆ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಬರಿಬೇಕು. ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ದು ಜೊತೆಗೆ ಒಂದು ರೌಂಡ್ ಹಾಕ್ಬೇಕು. ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರ ರೌಂಡ್, ಅಲ್ಲಿಗೆ ಬಂದು ಎಂಡ್ ಆಗ್ಬೇಕು ಆ ರೌಂಡ್. ಆ ತರ ಮಾಡೋದ್ರಿಂದ ರಿಯಲಿ ವರ್ಕ್ ಆಗತ್ತೆ. ನೀವು ಎಷ್ಟೊಂದ್ ಜನ ಹಾಕಿರ್ತಾರೆ ನೋಡ್ಬೋದು ಅವ್ರ ಚಾನೆಲ್ಗಳಲ್ಲೂ. ವೂಲ್ಫ್ ಹೆಲ್ಪ್ ಹೇಗೆ ನಮ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೀವು ತಿಳ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಟಾಪಿಕ್ ನಿಮ್ಗೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಏನೇ ಒಂದು ಡೌಟ್ ಇತ್ತು ಅಂತ ಅಂದ್ರೂ. ಜೊತೆಗೆ ನಮ್ಮ ಈ ಪುಟ್ಟ ಚಾನೆಲ್ನ ದೊಡ್ಡ ಚಾನೆಲ್ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.